ಅಲ್ಲೇ ಮುಟ್ಕ ಹೇಳು. ಭರವಸೆ ಇಲ್ಲ. ನೀ ಬರೋ ವರ್ಷ ಬಾ ಬಿಟ್ಟು ನಮ್ಗೆ ಗೊತ್ತಿಲ್ಲ. ನಾವು ಆ ವಿಷಯದಲ್ಲಿ ಅಜ್ಮರ್ಕಿರ ಯಾರೇ ಬರ್ಲಿ ಯಾರೇ ಹೋಗ್ಲಿ ನಂಗೆ ಸಂಬಂಧ ಇಲ್ಲ. ಭರವಸೆ ಇಲ್ಲ ಅಂತ ಹೇಳಿದ್ದು ನಮಗೆ ಇಷ್ಟಲ್ಲಿ ಹೇಳಿದ್ಬಿಟ್ರು ನಾವು ಭರವಸೆ ಇಲ್ಲ. ಮತ್ತೆ ನೀನೆ ಈಗ ಮತ್ತೆ ಅವ್ರು ಎಂತ ಮಾಡ್ತಾರೆ ಭೂಮಿ ನೋವಾಗ್ತವ್ರೇ ಏನು ಚಂದ ಕುಡ್ದ ಮಗ ನನ್ನ ಮಗನ್ ಕುಣ್ತೀವಿ ಹಾಗೆ ಆ ದೊಡ್ಡ ದೊಡ್ಡ ಹೆಜ್ಜೆ ಪೂರ್ತಿ ಅವರು ಅಡ್ಡಲ್ರ ಹಾಗೆ ಹೆಚ್ಚು ಬಿದ್ದರೆ ಹೆಜ್ಜೆ ಅದು ಆ ಸಣ್ಣ ಸಣ್ಣ ಹೆಜ್ಜೆ ಪೂರ್ತಿ ತುಮ್ರಿ ಭಾಸ್ಕರ್ನ ಹಾಗೆ. ಯಾರು ಬಂದವರು ಯಾವ ಭಟ್ರು ಹೇಳ್ದಾಳ ಅವಳು ಪದ್ಮನಾಭ ನೀ ಯಾರೀಪ ಹೋಯ್ದ್ರು ನಾ ಸುಮ್ಮನಿರ್ತಿದ್ದೆ ಮಗ ಆಯ್ತಲ್ರಿ ಬಯ್ಯುದ ಪಾಪ ಪುರೋಹಿತಿಗೆ ಹೋದಲ್ಲಿ ಎಷ್ಟೇ ಪಂಚಿ ಸಿಗ್ಲಿ ಒಂದೂ ಬಿಡುದಿಲ್ಲ ತಂತ ನಮ್ಗೆಲ್ಲ ಕೊಡ್ತಿರು ಪಾಪ ನೀವ್ರು ಇಟ್ಕೊಳ್ಳಿ ಅಂತೇಳಿ ಅವ್ರಿಗೆ ಬೈದಲ್ಲ ನೀನು ಅವ್ರೊಂದು ನಮ್ಮನೆ ಬರ್ತಾ ಇದ್ರೆ ನೀ ಹುಟ್ಕೊಳ್ತಿದ್ಯಾ ಹಾಗಾದ್ರೆ ನಾನು ಹೋಯ್ತಾ ಹಾಗಲ್ಲ ಯಾವ ತಪ್ಪು ತಿಳುವಳಿಕೆ ಮಾಡ್ಕೊಳ್ಬೇಡಿ. ಅವ್ರು ಬರ್ತಿದ್ರೆ ನೀವು ಹುಡ್ತಿದ್ದೆ ಹೇಳೋದು ಕಾರಣ ಏನು? ನಿಮ್ಮಪ್ಪನ ಮದುವೆ ಆಗದೆ ಎಷ್ಟೋ ವರ್ಷ ಆದ್ರೂ ಸಂತಾನ ಆಗ್ಲಿಲ್ಲ. ದಿವಸ ಕಣ್ಣಿನಲ್ಲೇ ಕೈ ತೊಳಿತಾ ಇದ್ದೆ. ಆ ಪುಣ್ಯಾತ್ಮರ ದಾರಿಯಲ್ಲಿ ಪುರೋಹಿತಿಗೆ ಹೋಗುವವರು ನಮ್ಮನೆಗೆ ಬಂದ್ರು. ನಾನು ನೋಡಿ ಯಾಕೆ ಕಳ್ತಾ ಇದ್ದಿ ಏನು ಸುಬ್ಬುಲಕ್ಷ್ಮಿ ಅಂತ ಕೇಳಿದ್ರು. ನಿಮ್ಮ ಅಪ್ಪನಿಗೂ ನನ್ನ ಹೆಸರು ಗೊತ್ತಿಲ್ಲ, ಅವ್ರಿಗೆ ಸರಿ ಗೊತ್ತುಂಟು. ನೋಡಿ ಸ್ವಾಮಿ ಇವ್ರು ಕಟ್ಕೊಂಡು ಇಷ್ಟು ವರ್ಷ ಆಯ್ತು ಸಂತಾನ ಆಗ್ಲಿಲ್ಲ ಅಂತ ಹೇಳಿದೆ. ಹೇಳಿದ್ರು ಹೆದರುದು ಬೇಡ ಜಾತಕ ತೋರಿಸು ಅಂತ ಹೇಳಿದ್ರು. ಜಾತಕ ಕೊಟ್ಟೆ. ನೋಡಿದವ್ರು ಹೇಳಿದ್ರು ಬಹಳ ದೋಷ ಉಂಟು, ಯಾವ ಲೆಕ್ಕದಲ್ಲೂ ಮಕ್ಕಳಾಗೂ ಲಕ್ಷಣವೇ ಕಾಣೋದಿಲ್ಲ ಮಾರೈತಿ. ಹಾಗೆ ಹೇಳ್ಬೇಡಿ ಅಂದೆ. ಹೆದರುವಾಗತ್ತೇ ಇಲ್ಲ. ನಾನಿದ್ದೆ. ನಾ ಹೇಳಿದ ಕಾರ್ಯಕ್ರಮ ನೀನು ಮಾಡಿದ್ರೆ ಖಂಡಿತ ಮಕ್ಕಳಾಗ್ತದೆ. ನಾನೇ ಮುಂದೆ ನಿಂತು ಮಾಡಿಸಿಕೊಡ್ತೆ. ಯಾಕಾಗುದಿಲ್ಲ ನೋಡ್ತೆ ಅಂದ್ರು. ಅಷ್ಟು ಗಟ್ಟಿ ಭರವಸೆ ಅವರ ಪೌರೋಹಿತ್ಯದ ಮೇಲೆ ಅವರಿಗೆ. ಅಷ್ಟು ಓದಿದ್ದಾರೆ ಅವರು. ಯಾವಾಗ ಅವ್ರು ಹೇಳಿದ್ದೆಲ್ಲ ನಮ್ಮ ನಾಗರಕಲ್ ಕಿತ್ತು ಬಾವಿ ಹಾಕಿದೆ. ಹಾಗೆ ಹೇಳಿದ್ರು ಅವರು. ನಾಗರಕಲ್ ಇದೆ ಕೆತ್ತಿ ಬಾವಿಗೆ ಹಾಕಿದ್ದು ಪ್ರತಿಷ್ಠಾಪನೆ ಮಾಡಿದ್ದು. ಹೀಗೆಲ್ಲ ಮಾಡಿದ ಮೇಲೆ ನೀ ಹುಟ್ಕೊಂಡೆ ಮಗ. ಅವ್ರಿಗೆ ಬೈಬೇಡವಾ ಬೈಬೇಡ. ಹಾಗೆ ಸ್ವಲ್ಪ ಈ ಬದಿ ಬನ್ನಿ. ಅಲ್ಲ ಬ್ರಾಹ್ಮಣರು ಬಂದವರು ಬ್ರಾಹ್ಮಣರು ಬಂದ್ರ ಅವರಿಗೆಲ್ಲ ಅಕ್ಕಿ ಕಾಯಿ ಬೆಲ್ಲ ಅವಲಕ್ಕಿ ಎಲ್ಲ ಕೊಟ್ಟೆ. ಎಲ್ಲ ಕೊಟ್ಟು ಕಳಿಸಿ ಹೇಳುವತ್ತ ಎಲ್ಲ ಕೊಟ್ಟು ಕಳಿಸಿದೆ. ಅಮ್ಮ ಇದ್ದೆಲ್ಲ ಕೊಟ್ಟು ಕಳಿಸಲ್ಲ ಅಂತ. ನಿಮ್ಮ ಅಪ್ಪನ ಆಸ್ತಿ ಅಲ್ಲ. ಬ್ರಾಹ್ಮಣರು ಕೊಟ್ಟಾಗ ಯಾರು ಬಂದು ಹೇಳಬಾರ್ದು. ನೀನಂತಲ್ಲ ಬಹಳ ಜನ ಇದ್ದಾರೆ ಬ್ರಾಹ್ಮಣರಲ್ಲಿ ಕಾರ್ಯ ಮಾಡಿಸ್ಕೊಳ್ಳೋದು. ಹಿಂದಿಂದ ಬ್ರಾಹ್ಮಣರು ಎಷ್ಟು ತಗೊಂಡು ಹೋದ್ರು ಇಷ್ಟು ತಗೊಂಡು ಹೋದ್ರು ಅಷ್ಟು ಕೊಟ್ಟಿದ್ದೇವೆ ಇಷ್ಟು ಕೊಟ್ಟಿದ್ದೇವೆ ಅಂತ ಹೇಳು. ನಾವು ಅವ್ರಿಗೆ ಕೊಡುವುದೇನು? ಅವರು ಮಾಡಿದ ಕಾರ್ಯಕ್ಕೆ ಅವರಿಗೆ ಸಂಬಳ ಕೊಡುವುದಾ? ನಾವು ವೇತನ ಕೊಡುವುದಾ? ಅಲ್ಲ. ದಕ್ಷಿಣೆ ಕೊಡುವುದಾ? ನಾವು ಮಾಡಿದ ಪಾಪವನ್ನು ಅವ್ರ ಕೈ ಮೇಲೆ ಇಡುವುದು. ಪಡೆದಂತ ಬ್ರಾಹ್ಮಣರು ಅಷ್ಟೇ ಅನುಷ್ಠಾನ ಮಾಡ್ಬೇಕು ಅಂತ ಉಂಟು. ಇಲ್ಲದ ಅವರಿಗೂ ಪದ್ರ ಅಂತೆ. ವಿಚಾರ ಮಾಡು. ನಮ್ಮ ಪಾಪವನ್ನು ಅವ್ರ ಕೈ ಮೇಲೆ ಇಟ್ಟಾಗ್ಲೂ ಸಹ ಅವ್ರು ನಮಗೇನು ಹೇಳುದು? ನಿನ್ನ ಕುಲ ಕುಟುಂಬ ಉದ್ಧಾರ ಆಗಲಿ ಆಶೀರ್ವಾದ. ನೋಡು, ನಮ್ಮ ಪಾಪ ಪಡ್ಕೊಂಡು ನಮ್ಗೆ ಒಳ್ಳೇದನ್ನೇ ಬಯಸ್ತಾರೆ ಅಂತ ಆದ್ರೆ ಅದಕ್ಕೆ ಹೇಳುವುದು ಕಣ್ಣಿಗೆ ಕಾಣುವ ದೇವರು ಯಾರು ಭೂಲೋಕದಲ್ಲಿ ಅಂತ ಹೇಳಿದ್ರೆ ಬ್ರಾಹ್ಮಣರು. ಈ ಮಾತು ಬಂದದ್ದು ಮಗ, ಸುಮ್ಮನೆ ಅಲ್ಲ. ಅತ್ತೆ ಪದ್ಮನಾಭ ಐತಾಳರಿಗೆ ಎಲ್ಲಿ ಸಿಗ್ತಾರೆ? ಇವತ್ತು ಭಯಂಕರ. ಹೌದಾ? ಏನು ಈ ಮಾಡ್ತಾರೆ. ಹೌದಾ? ಹೌದಪ್ಪ, ಹೇಳಿಕೆ ಹೇಳ್ತಿಲ್ಲ. ಹೌದಾ? ಹೌದೌದು. ಯಾಕೆ ಗೊತ್ತಾ? ಬರೀ ಬಟ್ಟೆ ಚಿಲ್ವೆ ಅದಲ್ಲ ಅತ್ತೆ. ಅದು ಯಾಕೆ ಗೊತ್ತಾ? ನಾನು ಮದುವೆ ಆಗಿ ಬಹಳ ವರ್ಷ ಆಯ್ತು, ನನಗೂ ಮಕ್ಕಳಾಗ್ಲಿಲ್ಲ. ಒಮ್ಮೆ ಅವ್ರು ಎಲ್ಲಿಯಾದ್ರೂ ಸಿಕ್ಕಿದ್ರೆ ಒಂದು ಜಾತಕ ತೋರಿಸಿ. ಈಗೆಲ್ಲ ಜಾತಕ ನೋಡಿಸ್ಬಿಟ್ಟಿದ್ದೆ ಅಂದ್ರಪ್ಪ. ನೋಡುವ ಎಂತಾಗ್ತದೆ ಅಂತ ಹೇಳಿ ಒಂದ್ ಸಿಕ್ಕಿದ್ರೆ ಹೇಳಿ. ಹೇಳ್ತೆ ನೀವು ಮಾತಾಡಿ. ಬ್ರಾಹ್ಮಣರು ಈಗ ಅತ್ತೆ ಈಗ ಬಟ್ರೆ ಕೊಟ್ರೆ ಎಲ್ಲಿ ಹೋಗ್ತದೆ? ಬಟ್ರೆ ಮನೆಗೆ ಹೋಗ್ತದೆ. ಮತ್ತೆ ಎಲ್ಲಿ ಹೋಗ್ತದೆ? ಕರ್ಮ. ಎಮ್ಮೆ ಹಾಕಿದ ಹಿಂಡಿ ಹಾಲಲ್ಲಿ ಬರ್ತದೆ, ಇಲ್ದಿದ್ರೆ ಸಗಣಿಯಲ್ಲಿ ಬರ್ತದೆ. ಗೋಮಯ. ಬ್ರಾಹ್ಮಣರು ಕಳುಹಿಸಿಕೊಟ್ಟೆ. ಅವ್ರು ಬಂದು ಹೇಳಿದ ತಕ್ಷಣದಲ್ಲಿ ನಿನ್ನನ್ನು ನೋಡಬೇಕೆನ್ನುವಂತ ಆಸೆಯಿಂದ ಅತಿ ವೇಗದಲ್ಲಿ ಬಂದೆ. ಹೌದು. ಹೇಗೂ ಬರೋದು ಬಂದಿದ್ದೀಯಾ? ಒಂದ್ 15 ದಿವಸ ನಮ್ಮನೆಯಲ್ಲೇ ಇದ್ದು ಆಮೇಲೆ ಹೋಗ್ಬೋದಾಯ್ತಾ? ಸುಮ್ಮನೆ 15 ದಿನ ಅಂತ ಇರುವುದು. ಸಂಜೆ ಮನೆಗೆ ಹೋಗಬೇಕು. ನಿನ್ನ ನೋಡುವ ಅವಸರದಿಂದ ಯಾರಿಗೂ ಹೇಳದೆ ಸಖಿಯರನ್ನು ಕರ್ಕೊಳ್ಳದೆ ನಾನು ಒಬ್ಬಳೇ ಬಂದಿದ್ದೇನೆ. ಹಾಗಾಗಿ ಇವತ್ತು ಸಂಜೆ ಮನೆಗೆ ಹೋಗಲೇಬೇಕು. ಸ್ವಲ್ಪ ಸುಮ್ಮನೆ ನೋಡಿ ಸಂಜೆ
ಮನೆಯನ್ನು ಮನೆ ಒಳಗೆ ಸರಿ ಬರ್ಲಿಲ್ಲ, ಈಗಲೇ ಹೋಗ್ಬೇಕು ಅಂದ್ರೆ ಏನ್ ಕೆಸರಿನ ಗುತ್ತಿ ಕರ್ಕೊಂಡು ಕಟ್ಟಕ್ ಬಂದಿದ್ಯಾ? ಉಳ್ಕೋ. ಅಯ್ಯೋ ಅದು ಹಾಗೆ ಆಗೋದಿಲ್ಲ ಅತ್ತೆ. ಎಂತ ಹೇಳುದು ಇವಳು? ಅದು ಹೇಳು. ಎಷ್ಟಾದ್ರೂ ನಾವು ಹೆಂಗಸ್ರಲ್ವಾ ಅತ್ತೆ? ನಾನು ಅನ್ಕೋಬಹುದು ಮನೆ, ನಂಗೆ ಗೊತ್ತಿಲ್ಲ. ನಾನು ಹೆಂಗಸೆ ಅದಲ್ಲ, ಅಂದ್ರೆ ಮನೆ ಯಜಮಾನ್ರು ಹೇಳಿಲ್ವಲ್ಲ ಅಂತ. ಹೆಂಗಸರು ಮಾತ್ರ ಹೇಳಿದ್ವು ಅಂತ ಯಾರಿಗೇನು ಹೇಳಿದ್ರು ಮಗ, ನೀ ಮನೆ ಯಜಮಾನ ಸುಳ್ಳಲ್ಲ. ಯಜಮಾನಕ್ಕೆ ಉಳಿಸ್ಕೊ ಅಂದ್ರೆ ಅವಳ ಹತ್ರ ಉಳಿಲಿಕ್ಕೆ ಹೇಳು. ಅವಳು ಉಳಿದೇ ಇದ್ರೆ ಇವತ್ತಿನ ಅನ್ನ ನೀರಿಲ್ಲ. ಅವಳಿಗೆ ಸಾಲ ಕೊಟ್ಟಿದ್ದೇನೆ, ಸಾಲ ಕೊಡ್ತಿಲ್ವಾ? ಸಾಲ ವಸೂಲಿ ಮಾಡ್ತಿದ್ಯಾ? ಒಂದು ನಗ ಆಡ್ತಾ ಪ್ರೀತಿಯಿಂದ ಹೇಳ. ಬೇಡ ಮರೆ, ನಗಂದ ಆಡ್ಬೇಡ. ಅಲ್ಲಿ ನೋಡುದಿಲ್ಲ ಮತ್ತೆ ಒಂದು ಚೂರು ಎಲೆ ಇಡುದಿಲ್ಲ. ಕಡೆಗೆಲ್ಲ ಸುಡುತ್ತಿಲ್ಲ, ಸುಡುತ್ತಂತ. ಹೇಳ ತೋರಿಸ್ಬೇಡಿ. ಉಳ್ಕಳೆ ನಿನ್ನದು ಪರವಾನಗಿ ಕೇಳಿದ್ದ ಅವಳು. ಹೋಗ್ಬೇಕು ಅಂತಂದ್ರೆ ಯಾಕೆ ಹೋಗ್ಬೇಕು? ಇಲ್ಲಿ ಉಳಿಲಿಕ್ಕೆ ಏನು ಸಮಸ್ಯೆ ಅಂತ. ಸಮಸ್ಯೆ ಯಾಕೆ ಹೋಗ್ಬೇಕು? ಸಮಸ್ಯೆ ಉಂಟು ಬಾವ. ಮದುವೆಯಾದ ಅಂದಿನಿಂದ ಇಂದಿನವರೆಗೂ ಒಂದು ರಾತ್ರಿಯೂ ನನ್ನ ಪ್ರೀತನನ್ನು ಬಿಟ್ಟಿದ್ದವಳಲ್ಲ, ಹಾಗಾಗಿ ಹೋಗಲೇಬೇಕು ನನಗೆ. ಭೂಮಿ ನೋವಾಗ್ತದೆ. ಏನು ಚಂದ ಕುಡ್ದ ಮಗ, ನನ್ನ ಮಗನ್ ಕುಣ್ತೀವಿ ಹಾಗೆ. ಆ ದೊಡ್ಡ ದೊಡ್ಡ ಹೆಜ್ಜೆ ಪೂರ್ತಿ ಅವರು ಅಡ್ಡಲ್ರ ಹಾಗೆ. ಹೆಚ್ಚು ಬಿದ್ದ ಹೆಜ್ಜೆ ಅದು. ಆ ಸಣ್ಣ ಸಣ್ಣ ಹೆಜ್ಜೆ ಪೂರ್ತಿ ತುಮ್ರಿ ಭಾಸ್ಕರ್ನ ಹಾಗೆ. ಅದು ಹೆಚ್ಚು ಬಿತ್ತಲ್ಲ, ಅದೇ ಬೀಳಿಲ್ಲ ಅಂತ ಒಂದ್ ದಿವಸ ಗಂಡನನ್ನ ಬಿಟ್ಟು ಇದ್ದವಳಲ್ಲ ನಾನು. ಅದಕ್ಕಾಗಿ ಹೋಗ್ಲೇಬೇಕು. ಪ್ರೀತನ ಬಿಟ್ಟಿರಲಾರಯ್ಯ ನೀರೇ, ಆತನ ಬದಲಿಗೆ ನಾನೇ ಹೆಚ್ಚೋದಿರ. ಒಂದ್ ದಿವಸ ಮಟ್ಟಿಗೆ ನಾನಿದ್ದೇನೆ, ಉಳ್ಕೋ. ಬಿಟ್ಟವನೇ ಮಾನಸತ್ವವನೇ, ನನ್ನವರ ಯೋಗ್ಯತೆ ನಿನ್ನ ಹಣೆ ಬರ ಏನು? ಇಷ್ಟು ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆಲ್ಲ ಹೇಳುವುದು. ಹಾಗೆ ಮಾಡ್ಬೇಕು ನಿಮ್ಮನ್ನ. ಅದೇ ನಿಮ್ಮ ಮತ್ತೆ ಅದಂತದ್ದು. ಮಕ್ಕಳನ್ನ ಹೆತ್ರ ಆಗಲಿಲ್ಲ, ಹೆತ್ತ ಮಕ್ಕಳಿಗೆ ಹೇಗೆ ಬುದ್ಧಿ ಹೇಳಬೇಕು, ಹೇಗೆ ಬೆಳೆಸಬೇಕಿರೋದನ್ನ ಯೋಚನೆ ಮಾಡಬೇಕು. ಅಂತದೇನೋ ಒಂದು ಮಾತು. ಹಾಗೆ ಬೆಳೆದಿದ್ದಾರೆ, ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದಾರೆ, ನೋಡ್ಕೊಂಡು ಸುಮ್ಮನೆ ಇದ್ದಿರಲ್ಲ. ನಿಮಗೆ ಹೇಳುವುದಲ್ಲ. ಅಲ್ಲ ಹಾಕ್ಬೇಕು. ಅದೇ ಆಗ್ಬೇಕು ನೀವೀಗ. ಏನೇ ಅಕ್ಕನನ್ನು ಮನೆ ಕರೆಸಬೇಕು, ಅವಮಾನ ಮಾಡಬೇಕಿರೋದ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಅವಮಾನ ಆದ ಸ್ಥಳದಲ್ಲಿ ನಾನು ನಿಲ್ಲುವುದಿಲ್ಲ. ಈಗಲೇ ಸಿಟ್ಟು ಶಾಂತವ ಮಾಡಿ ಬಿಡು ಮನದ ವರ್ಮ, ಸಿಟ್ಟು ಶಾಂತವ ಮಾಡಿ ಬಿಡು ಮನದ ವರ್ಮ, ಇಷ್ಟು ನಿರ್ದಯದೊಳಗೆ ತ್ಯಜಿಸುವರೆ ನಮ್ಮ. ಕರಳ ಮೂಡನು ಅವನು ಅರಿಯದಾಡಿದನದನು, ತರಳ ಮೂಡನು ಅವನು ಅರಿಯದಾಡಿದನದನು. ಮರೆತುಗಳೆಲ್ಲವನು ಅರಿತವಳು ನೀನು, ಮರೆತುಗಳೆಲ್ಲವನು ಅರಿತವಳು ನೀನು. ಮಗ ಏನು ಸಿಟ್ಟು ಶಾಂತವ ಮಾಡು ಮಗ ಅಂತ ಯಾವ ಬಾಯಲ್ಲಿ ಹೇಳು. ಮತ್ತೆ ಇಂಥ ಮಾತನ್ನು ಯಾವ ಹೆಂಗಸ ಕೇಳಿದ್ರು ಸಹಿಸುವುದಿಲ್ಲ, ನಂಗೆ ಗೊತ್ತು ಮಗ. ಅದು ಒಂದು ವಿಚಾರ ಮಾಡ್ಬೇಕು. ಏನು ಹೇಳಿದವ ಎಂತವ ಅಂತ. ತರಳ ಮೂಡನು ಅವನು ಅರಿಯದಾಡಿದ ನಿಧನ,
ಇವತ್ತೊಂದು ಮಾತಾಡ್ತೇನೆ ಹೇಳ್ತಾನೆ, ಇನ್ನು 15 ದಿವಸ ಬಿಟ್ಟು ಅದು ಅರ್ಥ ಎಂತಮ್ಮ ಅಂತ ಕೇಳ್ತಾವ. ಆ ಜಾತಿಯವ ಏನ್ ಮಾಡುವ? ಹಾಗಾಗಿ ದೇವರ ಮನುಷ್ಯನಿಗೆ ನಾಲಿಗೆ 1 ಕೊಟ್ಟ, ಕಿವಿ 2 ಕೊಟ್ಟ. ಯಾಕೆ? ಹೇಳುವವರು ಏನೇ ಹೇಳಿದ್ರು ಕೇಳುವಾಗ ನಾವು ಸರಿಯಾಗಿ ಕೇಳಬೇಕು ಅಂತ ಕಿವಿಯನ್ನು 2 ಕೊಟ್ಟ. ಅವ ಎಂತವದ್ ನಿನಗೆ ಗೊತ್ತುಂಟು, ಮೂರ್ಖವ. ಅವನ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಬೇಸರಗೊಂಡು ಮನೆ ಬಿಟ್ಟು ಹೋಗ್ಬೇಡ್ವೆ. ಹಾಗೆ ನೀವು ಹೋದೆ ಅಂತ ಆದ್ರೆ ಮೊದ್ಲೇ ನಮ್ಮ ಊರಿನಲ್ಲಿ ನಮ್ಗೆ ಕಂಡ್ರು ಒಬ್ರಿಗೆ ಆಗುದಿಲ್ವೇ ಅವನ ದೆಸೆಯಿಂದ. ಹಾಗಾಗಿ ಮರ್ಯಾದೆ ತೆಗಿಬೇಡ, ಉಳ್ಕೊಳ್ಳೆ. ಹಾಗೆ ಹೇಳ್ಬೇಡ್ವೆ. ನೋಡಿ, ಇಂಥವ್ರ ಮಧ್ಯದಲ್ಲಿ ನಾನೇ ಜೀವನ ನಡೆಸ್ತಾ ಇಲ್ವಾ? ಒಂದು ಹೀಗೆ ಮಾಡ್ಬೇಡ. ಗೊತ್ತಾಯ್ತು ನನಗೆ. ಮರ್ಯಾದೆ ಪ್ರಶ್ನೆ ಎಂತದ್ದು ಮರ್ಯಾದೆ ಪ್ರಶ್ನೆ? ಇಂಥವ್ರ ಮಧ್ಯದಲ್ಲಿ ನಾ ಜೀವನ ಮಾಡ್ತೀನಿ ಮತ್ತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೆ ಅಲ್ವಾ ಅಂತ. ಗೊತ್ತಾಯ್ತು. ನಾಟಕದ ಕುಟುಂಬ ನಿಮ್ಮದು ಎನ್ನುವುದಾಗಿ. ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಹಾಕುವವ್ರು ನೀವು. ಎಮ್ಮೆ ಜ್ವರ ಬಂದ್ರು ಕೋಣಿಗೆ ಬರೆ ಹಾಕ್ಬೇಕು. ಅದೇಂತದ್ದು? ಜ್ವರ ಬಂದು ಎಮ್ಮೆ ಹತ್ರ ಕೋಣ ಹೋಗ್ಬಾರ್ದಲ್ಲ. ಆ ಊರಿಗಾದ್ರೂ ಹೋಗುದಿಲ್ಲ 4 ದಿವಸ. ಹೇಳಿದ್ದು ಅತ್ತೆ ಅವ್ಳು ಹೇಳಿದ್ ಹಾಗ ಅಂದ್ರೆ ತಪ್ಪು ಮಾಡುದು ಯಾರು, ಕ್ಷಮೆ ಕೇಳುದು ಯಾರು ಅಂತ ಹೇಳ್ತಾ ಇದ್ದಾಳೆ. ಮಾಡ್ಕೊಡ್ತೀನಿ ಈಗ. ನಾನು ತಲೆಗೆ ಹೋಗ್ಲೇ ಇಲ್ಲ. ಹೊರಾಳ್ ಬಾ ಹೊಲಿಯೋ ಹೊಲಿಯೋ. ಈ ವರ್ಷ ಕೈ ಜಪ್ಲಿಕ್ಕೆ ಆಗ್ಲೇ ಇಲ್ಲ. ತೊಂಗಳಲ್ಲಿ ನಿನಗೆ ಮಾಡ್ತಿರ್ತ ಪಾಪಿ ಮಗನೇ. ಹಿಟ್ಟು ಶಾಂತಣ್ಣ ಮಾಡ್ತು. ಶಾಂತಣ್ಣ ಮಾಡ್ಲಿ ಬಾಜಿ ಬಿಡ. ಕರ್ಮ ಏನಂದ್ರೆ ಅವಳಿಗೆ ನೀನು ಏನಂದ್ರೆ? ಪ್ರೀತನ ಬಿಟ್ಟಿರಲ್ಲ ಅರಯ್ಯ ನೀರೇ ಆತನ ಮೊದಲಿಗೆ ನಾನಿಗೆ ಚೆದುರೆ ನೀನು ಬದಲಿ ವ್ಯವಸ್ಥೆ ವರ್ಷ ಅಲ್ಲ ಅಂದ್ರೆ. ಈಗ ನೀ ಅವಳ ಹತ್ರ ಕೇಳಿದೆಯಲ್ಲ, ಅದೇ ರೀತಿಯಲ್ಲಿ ನಿಮ್ಮ ಅಪ್ಪ ಮನೆಯಲ್ಲಿಲ್ಲ, ನಿನ್ನ ಅಪ್ಪನ ಪ್ರಾಯದವ ಬಂದು ನಿನ್ನ ಹತ್ರವೇ ಕೇಳ್ತಾ ನಿಮ್ಮ ಅಪ್ಪ ಹೇಗಿಲ್ಲ ನಿಮ್ಮ ಅಮ್ಮನೊಟ್ಟಿಗೆ ನಾನಿರಲೇ ಕೇಳಿದೆ ಅಂತ ಹೇಳ್ತೇನೆ. ನೀನು ಅದು ನಮ್ಮ ಅಮ್ಮನ ವೈಯಕ್ತಿಕ ವಿಷಯ, ಅಮ್ಮನಲ್ಲೇ ಕೇಳಿ ಅಂತ ಮಾತಾಡೋದು ಸರಿಯಾಗಿ. ಸರಿ 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 ಬೇಡ. ಈಗ ನಿನ್ನೆ ಹೆಂಡತಿ ಇದ್ದಲ್ಲಿಗೆ ನಿನ್ನ ಪ್ರಾಯದೊಬ್ಬ ಹುಡುಗ ಬಂದು ನಿನ್ನ ಗಂಡ ಚಂದಗೊಬ್ಬ ಗಂಡಸೇ ಅಲ್ಲವ ನಾನು ಇದ್ದಿರ್ತೆ ಅಂತ ಹೇಳಿದ್ರೆ ಅದು ಮುಸುಳು ಹೊಡೆದು ಬಿಡ್ತಾರೆ ಹೇಳಿ ನನ್ನ ಎದುರು. ಇದ್ದಿನ ವೈಯಕ್ತಿಕ ಅಲ್ಲ, ಅದು ತಾಯಿ ತಲೆ ಹಿಡ್ಕ ನೀನು. ಇಲ್ಲಮ್ಮ, ಅಮ್ಮ ನಿನ್ ಹತ್ರ ಬರುದು ಬಿಡು. ಆ ವಿಷಯ ಮಾತಾಡ್ಲಿಕ್ಕೆ ಉಂಟಾವ ನೀವು. ಅಯ್ಯಪ್ಪ, ಆ ವಿಷಯದಲ್ಲಿ ಕಟ್ಟ ಕಡೆ ಆಗ್ಬಿಡುತ್ತೆ ಮತ್ತೆ ಅಂದ್ರೆ ಯಾಕೆ ಹೇಳಿದ್ ನೀನು ಅವಳು ಹಾಗೆ ಮನೆಯಲ್ಲಿ ಗಂಡಸಿಲ್ಲ ಅಂತ ಹೆದರೋದು ಬೇಡ. ಒಂದ್ ದಿವಸ ಮಟ್ಟಿಗೆ ಧೈರ್ಯಕ್ಕೆ ನಾನಿದ್ದೇನೆ. ಅದೇ ಬೊಗಳ್ರೆ ಇವು ಸಮಸ್ಯೆ ಆಗ್ತಿತ್ತು. ಅದು ಉದ್ದ ಬೇಡ ಅಂತ ಗಿಡ್ಡ ಮಾಡಿ ಅದು ಉದ್ದ ಆಗ್ತದೆ ಅಂತ ಗಿಡ್ಡ ಮಾಡಿದೆ. ಈಗ ಅದಕ್ಕಿಂತ ಉದ್ದ ಆಯ್ತಲ್ಲ ಇದು. ಎಂತ ಮಾಡೋದು ಈಗ? ಇಲ್ಲಿ ಬಿಡು, ತಪ್ಪಾಯ್ತು ಅಂದ್ಕೊಳ್ಳಿ ಕಾಲು ಹಿಡಿ. ಮಾಡ್ಬೇಡ, ನಾ ಹೇಳಿ ತಪ್ಪಾಯ್ತು ಅಂತ ಹೇಳಿ ನಾಳೆ ತಪ್ಪಾಯ್ತು. ಕಾಲು ಹಿಡಿ. ಸೀರೆ ಮೇಲೆ ಪಾಪಿ ಮಗನೇ, ಒಂದು ಪ್ರಕರಣ ಮಾತಾಡಿ ಇಡೀ ಮನೆ ಗೋಮಯ ಹಾಕ್ಬೇಕು ಅಷ್ಟು ಮಾಡಿದ್ದೆ. ಈ ಮೊದಲು ಹೇಳ್ತಾ ಇದ್ದೀಯ ಕಾಣೋದಿಲ್ಲ. ಕಾಲು ಕಾಣೋದು ಬೇಡ, ಅಲ್ಲೇ ಮುಟ್ಕ ಹೇಳು. ಭರವಸೆ ಇಲ್ಲ. ನೀ ಬರೋ ವರ್ಷ ಬಾ ಬಿಟ್ಟು ನಮ್ಗೆ ಗೊತ್ತಿಲ್ಲ. ನಾವು ಆ ವಿಷಯದಲ್ಲಿ ಅಜ್ಮರ್ಕಿರ ಯಾರೇ ಬರ್ಲಿ ಯಾರೇ ಹೋಗ್ಲಿ ನಂಗೆ ಸಂಬಂಧ ಇಲ್ಲ. ಭರವಸೆ ಇಲ್ಲ ಅಂತ ಹೇಳಿದ್ದು ನಮಗೆ ಇಷ್ಟಲ್ಲಿ ಹೇಳಿದ್ಬಿಟ್ರು ನಾವು. ಭರವಸೆ ಇಲ್ಲ, ಕಳ್ಕೊಂಡಿದ್ದಿ ಅಂತ ಅವಳು ಮಾತು. ಹಾಗಾಗಿ ನನ್ನ ಪ್ರತಿಜ್ಞೆ ಕೇಳು. ಯಾವ ಕಾರಣಕ್ಕೂ ನಾನು ಒಳಗ್ ಬರುವುದಿಲ್ಲ ಅಂದ್ರೆ ಬಂದ್ರೆ ಗೊತ್ತಾಗ್ತದೆ. ಬಂದ್ರೆ ಗೊತ್ತಾಗುದೇ. ಆಣೆ ಪ್ರಮಾಣ ಕೇಳಿದ್ದವಳು. ಆಣೆ ಪ್ರಮಾಣ ನಾ ಒಳಗೆ ಬಂದೆ ಅಂತ ಆದ್ರೆ ನಾನು ನನ್ನ ಅಪ್ಪನಿಗೆ ಹುಟ್ಟಿದವನಲ್ಲ. ಪ್ರತಿಜ್ಞೆ ಇದು. ಸುಮ್ಮನೆ ನೀವು ಎಲ್ಲಿ ತೆಗ್ದು ಹಾಕ್ತಾವ ಮಾರ ಅಪ್ಪನಿಗೆ ಹುಡ್ತಾವ ಅಲ್ಲ ಅಂತ್ಯ. ಮೊದ್ಲೇ ಆ ವಿಷಯದಲ್ಲಿ ಗುಸುಗುಸು ಆಗ್ತಾ ಉಂಟು. ನೀ ಪುಷ್ಟೀಕರಿಸ್ತಾ ಇದ್ದೀರಾ? ಬೇರೆ ಬೇರೆ ಹೇಳು, ಬೇರೆ ಹೇಳು. ನಾನು ಒಳಗೆ ಬಂದರೆ ಜಾತಿ ಹೀನನು. ಎರಡು ಒಂದೇ ಇದೆ, ಪಕ್ಕದ ತಲೆ ಹೋಗುದಿಲ್ಲ. ದೊಡ್ಡ ಶಬ್ದ. ಆಯ್ತಾ, ಬೇಡ ಆಣೆ ಪ್ರಮಾಣ ಮಾಡು. ಒಳಗೆ ಬರುವುದಿಲ್ಲ. ನಮ್ಮ ನಾಳೆ ಬರುವುದಿಲ್ಲ. ಏನಾಗುತ್ತೆ? ಗಸಗಸೆ ಪಾಯಸ. ಆಯ್ತು.